ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ. ಮಹಾರಾಷ್ಟ್ರ ರಾಜ್ಯದ ಜತ್ತ ತಾಲೂಕಿನ ಸಿಂಧೂರು ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಹನುಮಾನ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಜರುಗುತ್ತಿದೆ. ಇಂದು ಬೆಳಗ್ಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗ್ಗೆಯಿಂದ ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ಗ್ರಾಮದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ದೇವರ ಬಳಿ ಪ್ರಾರ್ಥನೆ ಸಲ್ಲಿಸುವ ದೃಶ್ಯಗಳು ಕಂಡುಬಂದವು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಿಂದ ಜರುಗುತ್ತಿರುವ ಹನುಮಾನ ಓಕಳಿಯು 5 ದಿನಗಳ ನಡೆಯಲಿದ್ದು, ಇಂದು ಯುವಕರು ಡಿಜೆ ಹಚ್ಚಿ ಪರಸ್ಪರ ನೀರು ಓಕಳಿ ಆಡಿದರು. ನೀರೋಕಳಿ ಆಟ ಮುಗಿದ ನಂತರ ಗ್ರಾಮದ ತುಂಬೆಲ್ಲ ಡಿಜೆ ಹಚ್ಚಿ ಗ್ರಾಮದ ಯುವಕರು ಹಾಡಿಗೆ ಸಖತ್ ಸ್ಟೆಪ್ ಹಾಕಿದ್ರು. ಇನ್ನು ಸುತ್ತಮುತ್ತಲಿನ ಗ್ರಾಮದ ಜನರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ಹನುಮಾನ ಓಕಳಿಗೆ ಮೆರುಗು ತಂದರು. ಪ್ರತಿ ವರ್ಷದಂತೆ ವೀರ ಸಿಂಧೂರ ಲಕ್ಷ್ಮಣನ ಪುಣ್ಯ ಭೂಮಿಯಾದ ಸಿಂಧೂರ ತಾಲೂಕಾ ಜತ್ ಈ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಹನುಮಾನ್ ದೇವರ ಜಾತ್ರೆ ಓಕಳಿ ಈ 2024ರಲ್ಲಿ ಅದ್ದೂರಿಯಿಂದ ದಿನಾಂಕ 25 ಮೇ 2024ರಂದು ಪ್ರಾರಂಭವಾಗಿ ಇವತ್ತು ಈ ಮಧ್ಯ ಓಕಳಿ ಅಂದರೆ 3ನೇ ದಿನದ ಮುಸ್ಸಂಜೆ ಓಕಳಿಯ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅಭಿಮಾನಿಗಳೇ, ಈ ಒಂದು ಓಕಳಿ ಪ್ರಾಚೀನ ಕಾಲದಿಂದಲೂ ನಮ್ಮ ಪೂರ್ವಜರು ಒಂದು ನಿಯಮ, ಕಟ್ಟತೆ, ಬದ್ಧತೆ ಮತ್ತು ಸುವ್ಯವಸ್ಥೆಯಿಂದ ನಿಯಮಗಳ ಪ್ರಕಾರವಾಗಿ ಮಾಡ್ಕೊತ ಬಂದಿದ್ದು ಇದೊಂದು ವಿಶೇಷವಾದಂಥ ಜಾತ್ರೆ ನಮ್ಮೂರಲ್ಲಿ. ಇದರ ಒಂದು ವಿಶೇಷತೆ ಅಂದರೆ ಈ ಒಂದು ಜಾತ್ರೆಯನ್ನು ನಾವು ಪ್ರಾರಂಭಿಸಿದಾಗ ಯಾರಿಗೂ ಸಹಿತ ಒಂದು ಕಾಣಿಕೆ ಅಥವಾ ದೇಣಿಗೆಯನ್ನು ಸಂಗ್ರಹಿಸದೆ ಸ್ವಖುಷಿಯಿಂದ ತಂದು ಕೊಡ್ತಕ್ಕಂಥ ಒಂದು ಪದ್ಧತಿ. ಅದೇ ರೀತಿಯಾಗಿ 5ನೇ ದಿವಸ ಕೊನೆಯ ಬುಧವಾರ ದಿವಸ ಗುಂಡು ಕಲ್ಲು ಎತ್ತುವುದು, ಚಂದ್ರಾಮ ಕಲ್ಲುಗಳನ್ನು ಎತ್ತುವುದು ಹಾಗೂ ಅದೇ ರೀತಿಯಾಗಿ ಹಾರಿ, ಚೀಲ ಇನ್ನಿತರ ವಜನಗಳನ್ನು ಎತ್ತುವುದರ ಜೊತೆಗೆ ನೀರೋಕಳಿ ಮುಗಿದ ನಂತರ ಹಾಲೋಕಳಿ ಅನ್ನುವಂಥದ್ದು ಸುಮಾರು 45 ಫೂಟಗಳ ಎತ್ತರದ ಒಂದು ಅಡಿ ಎತ್ತರದ ಒಂದು ಕಂಬವನ್ನು ಯಾವುದೇ ಆಧಾರವಿಲ್ಲದೆ ಎತ್ತುವಂಥ ವಿಶೇಷ ಕಾರ್ಯಕ್ರಮ. ಅದೇ ರೀತಿಯಾಗಿ ಸಂಜೆ ಕುಸ್ತಿ ಕಾರ್ಯಕ್ರಮಗಳು, ಈ ರೀತಿಯಾಗಿ ಪ್ರತಿ ದಿವಸ ರಾತ್ರಿ ಮನರಂಜನೆ ಕಾರ್ಯಕ್ರಮಗಳು, ಗೀಗಿ ಪದಗಳು, ಬಯಲಾಟಗಳು, ನಾಟಕಗಳು, ಈ ರೀತಿಯಾಗಿ ಸಿಂಧೂರಿನ ಓಕಳಿಯ ಒಂದು ವಿಶೇಷವೆಂದರೆ ಈ ಒಂದು ಓಕಳಿ ಪ್ರಾರಂಭವಾದರೆ ಆವತ್ತಿನ ಆ 5 ದಿನಗಳಲ್ಲಿ ಖಂಡಿತವಾಗಿ ಮಳೆಯನ್ನು ಆರಾಧನೆ ಮಾಡುವಂಥ ಒಂದು ಸಂಪ್ರದಾಯ ಇವತ್ತಿಗೂ ಸಹಿತ ಈ ಸಿಂಧೂರ ಓಕಳಿಯಿಂದ ರೈತರು ಈ ಒಂದು ವಿಶೇಷವಾದಂಥ ಮಳೆಯ ಆಹ್ವಾನದ ಓಕಳಿ ಅನ್ನುವಂಥ ಒಂದು ಸುಪ್ರಸಿದ್ಧವಾದ ಒಂದು ಹೆಸರನ್ನು ಈ ಓಕಳಿಗೆ ಕೊಟ್ಟಿದ್ದಾರೆ. ಧನ್ಯವಾದಗಳು.